ಫ್ರೆಂಡ್ಸ್, ಒಂದೊಂದು ಸರಿ ಈ ಡಿಸೀಸಸ್ ಏನು ಗೊತ್ತಾಗಲಿಲ್ಲ ಹಂಗೆ ಪೆಥಾಲಜಿ ರಿಪೋರ್ಟಿಂದ ಹೇಗೆ ರಿವೀಲ್ ಆಗ್ತದೆ ಅಂತ ನಾನು ಹೇಳ್ತೀನಿ ಕೇಳಿ. ಮೊನ್ನೆ ಒಬ್ಬರು ನಮ್ಮ ಕೊಲೀಗ್, ಅವರ ಮದರ್ 94 ಇಯರ್ಸ್, ಇಷ್ಟು ವರ್ಷ ಹೆಲ್ದಿಯಾಗಿ ಇದ್ದರು, ಅವರು ಬದುಕಿದ್ರು, ಏನು ಪ್ರಾಬ್ಲಮ್ ಇಲ್ಲದೆ. ಅವರಿಗೆ ಮೊನ್ನೆ ಒಂದು ದಿವಸ ಸ್ವಲ್ಪ ಬ್ಲೀಡಿಂಗ್ ಆಯ್ತಂತೆ, ಸ್ಪಾಟಿಂಗ್ ಆಯ್ತಂತೆ. ಅದು ಮೆನೋಪಾಸ್ ಆಗಿ 40 ವರ್ಷ ಆಗಿತ್ತು ಅವರಿಗೆ. ಹಾಗಾಗಿ ಅವರು ಸ್ಕ್ಯಾನ್ ಮಾಡಿದಾಗ ನೋಡಿದಾಗ ಏನು ಗೊತ್ತಾಗಲಿಲ್ಲ ಅಂತೆ. ಹಾಗಾಗಿ ಇರಲಿ ಬಿಡಿ, ಆಪ್ರೇಷನ್ ಮಾಡಿ ಯೂಟ್ರಸ್ ತೆಗೆದ್ರಾಯಿತು. ಯಾಕಂದರೆ ಋತುಬಂಧ ನಂತರ ಬರುವ ಬ್ಲೀಡಿಂಗ್ ಕ್ಯಾನ್ಸರ್ ಕೂಡ ಇರ್ಬೋದು, ಅದು ಕೂಡ ಒಂದು ವಾರ್ನಿಂಗ್ ಸೈನ್ ಆಫ್ ಕ್ಯಾನ್ಸರ್. ಆದರೆ ಯಾವಾಗಲೂ ಅದು ಕ್ಯಾನ್ಸರ್ ಇರಬೇಕಂತ ಏನಿಲ್ಲ. ಒಂದೊಂದು ಸರಿ ತುಂಬ ಎಟ್ರೋಪಿ ಅಂತೀವಿ ನಾವು, ತುಂಬ ಏಜ್ ಆದವರಲ್ಲಿ ಒಂದೊಂದು ಸರಿ ಬ್ಲೀಡಿಂಗ್ ಆಗ್ತದೆ. ಹಾಗೆ ರೂಲ್ ಔಟ್ ಮಾಡಲಿಕ್ಕೆ ಅವರು ಯೂಟ್ರಸ್, ಓವರಿಸ್, ಟ್ಯೂಬ್ಸ್ ಎಲ್ಲ ಹೇಗೆ ಆಪ್ರೇಷನ್ ಮಾಡಿ ತೆಗೆದು ಪೆಥಾಲಜಿಗೆ ಬಂದ ಮೇಲೆ ನಾವು ಅದನ್ನು ಪರೀಕ್ಷೆ ಮಾಡಿ, ನೇಕೆಡ್ ಐ ಪರೀಕ್ಷೆ ಮಾಡಿ, ಮತ್ತು ಮೈಕ್ರೋಸ್ಕೋಪಿಕ್ ಪರೀಕ್ಷೆ ಮಾಡಿ ಅವರಿಗೆ ಓವೇರಿಯಲ್ಲಿ ಕ್ಯಾನ್ಸರ್ ಇದೆ ಅಂತ ನಾವು ರಿಪೋರ್ಟ್ ಕೊಟ್ವಿ. ಸೊ ಇಷ್ಟರವರೆಗೆ ಅನ್ಸಸ್ಪೆಕ್ಟೆಡ್ ಇರೋದು ಒಂಥರ ಶಾಕ್ ಥರ, ಬಾಂಬ್ ಥರ ಆಯಿತು ಅವರಿಗೆ, ಈ ಏಜಲ್ಲಿ ಕ್ಯಾನ್ಸರ್ ಬರುವುದಾ ಅಂತ ಹೇಳಿ. ಸೊ ನಾವು ಪೆಥಾಲಜಿ ಹೇಳ್ಕೊಡುವಾಗ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೇವೆ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಅದರಲ್ಲಿ ಫಸ್ಟ್ ರಿಸ್ಕ್ ಫ್ಯಾಕ್ಟರ್ ಹೇಳೋದು ನಾವು ಟು ಲಿವ್ ಈಸ್ ಟು ಇನ್ಕರ್ ರಿಸ್ಕ್ ಅಂತ. ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಇನ್ನೊಂದು ದಿವಸ ಹೇಳ್ತೇನೆ. ಆದರೆ ಈ ಪೆಥಾಲಜಿಯಲ್ಲಿ ಈ ಥರ ಆಪ್ರೇಷನ್ ಮಾಡಿದ ಸ್ಪೆಸಿಮನ್ಗಳನ್ನು ಹೇಗೆ ಪ್ರೋಸೆಸ್ ಮಾಡ್ತೀವಿ ಅಂತ ನಾನು ಹೇಳ್ತೇನೆ ಕೇಳಿ. ಈ ಆಪ್ರೇಷನ್ ಮಾಡಿದ ತಕ್ಷಣ ಅದೇನು ನಿಮ್ಮದು ಆರ್ಗನ್ ಅಥವಾ ಪಾರ್ಟ್ ತೆಗೆದಿರ್ತಾರೋ ಅದನ್ನು ಫಾರ್ಮಲಿನ್ ಅಂತ ಒಂದು ಸೊಲ್ಯೂಷನಲ್ಲಿ ಹಾಕ್ತೇವೆ. ಈ ಫಾರ್ಮಲಿನ್ ಅದು ಟಿಶ್ಯೂ ಕೆಡುವುದನ್ನು ತಪ್ಪಿಸ್ತದೆ. ನಮಗೆ ಆದಷ್ಟು ಫ್ರೆಶ್ ಅದರ ಒಳಗೆ ಇಮಿಡಿಯೇಟ್ಲಿ ಆಪ್ರೇಷನ್ ಆದ ತಕ್ಷಣ ಹಾಕಿದರೆ ನಮಗೆ ಅದು ಸೆಲ್ಸ್ ಇದ್ದ ಹಾಗೆ ಕಾಣ್ತವೆ. ಅದು 6-8 ಗಂಟೆ ಅದರಲ್ಲಿ ಇಟ್ಟ ಮೇಲೆ ನಾವು ಅದನ್ನು ನೇಕೆಡ್ ಎಕ್ಸಾಮಿನೇಷನ್ ಮಾಡಿ, ಬರಿಗಣ್ಣಲ್ಲಿ ನೋಡಿ ಅದು ಹೊರಗಿಂದ ಹೇಗಿದೆ, ಕಟ್ ಮಾಡಿ ಒಳಗಿಂದ ಹೇಗಿದೆ, ಅದರಲ್ಲಿ ಯಾವುದಾದ್ರೂ ಡೌಟ್ಫುಲ್ ಏರಿಯಾಸ್ ಇದ್ದರೆ, ಇಲ್ಲದಿದ್ದರೂ ಕೂಡ ನಾವು ಸಣ್ಣ ಸಣ್ಣ ಬಿಟ್ಗಳನ್ನು ನಂಬರ್ ಸಮೇತ ಕೊಟ್ಟು ಅದನ್ನು ಮತ್ತೆ ಪ್ರೋಸೆಸ್ಸಿಂಗ್ಗೆ ಕಳಿಸ್ತೇವೆ. ಸುಮಾರು 15-16 ತಾಸು ಬೇರೆ ಬೇರೆ ಲಿಕ್ವಿಡಲ್ಲಿ ಅದು ಕೂತು ಮತ್ತೆ ಅದನ್ನು ನಾವು ವ್ಯಾಕ್ಸ್ ಬ್ಲಾಕಲ್ಲಿ, ಸಣ್ಣ ಸಣ್ಣ ವ್ಯಾಕ್ಸ್ ಬ್ಲಾಕಲ್ಲಿ ಹಾಕಿ ಸ್ಪೆಷಲ್ ಮೆಷಿನಲ್ಲಿ ಅದನ್ನು ಕಟ್ ಮಾಡಿ ತಿನ್ ಸ್ಲೈಸ್ ತೆಗೆದು ಸ್ಲೈಡ್ ಮೇಲೆ ಹಾಕಿ ವ್ಯಾಕ್ಸ್ ತೆಗೆದು ಮತ್ತು ಅದಕ್ಕೆ ಸ್ಟೈನ್ ಹಾಕಿ ಸ್ಲೈಡ್ ರೆಡಿ ಮಾಡಿ ಟೆಕ್ನಿಷಿಯನ್ ಪೆಥಾಲಜಿಗೆ ಮತ್ತೆ ಕೊಡ್ತಾರೆ. ನಾವು ಅದನ್ನು ಎಲ್ಲ ಸ್ಲೈಡ್ಗಳನ್ನು ಒಂದೊಂದೇ ನೋಡಿ ಅದರಲ್ಲಿ ಏನು ಚೇಂಜಸ್ ಇದೆ ಅಂತ ನೋಡಿ ಅದಕ್ಕೆ ಬೇಕಾಗಿರೋ ಡಯಾಗ್ನೋಸ್ ನಾವು ಕೊಡ್ತೇವೆ. ಅದು ಕ್ಯಾನ್ಸರ್ ಇದ್ದರೆ ಅದು ಏನು, ಯಾವ ಟೈಪು, ಎಷ್ಟು, ಎಲ್ಲಿಂದ ಬಂದಿದೆ, ದೊಡ್ಡದು ಸ್ಪೆಸಿಮನ್ ಆದರೆ ಗ್ರೇಡು, ಸ್ಟೇಜು ಹಾಗೆಲ್ಲ ಕೊಡ್ತೇವೆ. ಆಮೇಲೆ ಒಂದೊಂದು ಸರಿ ರಿಕರೆನ್ಸ್ ಆಗಿದ್ದೋ, ಮತ್ತೆ ಬಂದಿದ್ದೋ, ಅಥವಾ ಟ್ರೀಟ್ಮೆಂಟಿಗೆ ರೆಸ್ಪಾನ್ಸ್ ಆಗಿದ್ದೋ ಅದನ್ನೆಲ್ಲ ನಾವು ಹೇಳ್ತಾ ಇರ್ತೇವೆ. ಹೀಗೆ ಈ ಪೆಥಾಲಜಿ ರಿಪೋರ್ಟ್ ಇಲ್ಲದೆ ಈಗಿನ ಕಾಲದಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಯಾರು ಏನೂ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಎಲ್ಲದಕ್ಕೂ ಈ ಪೆಥಾಲಜಿ ರಿಪೋರ್ಟ್ ಸ್ಪೆಷಲಿ ಫಾರ್ ಕ್ಯಾನ್ಸರ್